ಆರ್ಕಿಯಾಲಜಿಕಲ್ ಮ್ಯೂಸಿಯಂನ ಡೈರೆಕ್ಟರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಹ್ಯಾಂಡಿಕ್ಯಾಪ್ಡ್ ಕಿವುಡು ಮೂಗರ ಶಾಲೆ ವಿದ್ಯಾರ್ಥಿಗಳಿಗೆ ಆರ್ಕಿಯಾಲಜಿಕ್ ಕಾರ್ಡ್ ಅನ್ನು ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಆರ್ಕಿಯಾಲಜಿಕಲ್ ಮ್ಯೂಸಿಯಂನ ಡೈರೆಕ್ಟರ್ ಅವರು ಕಿವುಡು ಮೂಗರ ಶಾಲೆ ವಿದ್ಯಾರ್ಥಿಗಳಿಗೆ ಆರ್ಕಿಯಾಲಜಿಕಲ್ ಕಾರ್ಡ್ ಅನ್ನ ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಈಗ ಇವತ್ತು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಇಲಾಖೆಯ ದಿನಾಚರಣೆ ಆದ್ದರಿಂದ ವಿಶೇಷವಾಗಿ ಮಕ್ಕಳಿಗೆ ಟೂರ್ ಅನ್ನು ಕೂಡ ಕರ್ಕೊಂಡಾಗುತ್ತೆ. ವಿಶೇಷವಾಗಿಂತ ಪುರಾತತ್ವ ಇಲಾಖೆಯ ಹಲವಾರು ವಿಭಾಗಗಳಿಗೆ ಅವರು ಟೂರ್ ಅನ್ನು ಕರ್ಕೊಂಡು ಹೋಗಲಾಗುತ್ತೆ. ಆದ ಕಾರಣದಿಂದ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿ ಕಿವುಡು ಮೂಗರ ಶಾಲೆ ವಿದ್ಯಾರ್ಥಿಗಳಿಂದ ಈಗ ಕಾರ್ಡನ್ನು ಕೊಡ್ತಾ ಇದ್ದಾರೆ. ವಿಸಿಟ್ ಮಾಡ್ತೀವಿ, ಸಂದರ್ಶಿಸ್ತೀವಿ, ಅಲ್ಲಿರುವಂತಹ ಕಲಾಕೃತಿಗಳ ಡಿಪಾರ್ಟ್ಮೆಂಟ್ ದೇವರಾಜ್ ಅವರು ಮಾಹಿತಿಯನ್ನ ಪಡ್ಕೊಳ್ತೀವಿ. ಅದು ನಮಗೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಡೇ ವಿದ್ಯಾರ್ಥಿಗಳಿದ್ದಾಗ ನಮ್ಮ ಟೀಚರ್ಸ್ ನಮ್ಮ ಶಾಲೆಗಳಿಂದ ನಮ್ಮನ್ನ ವಸ್ತು ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗಲೂ ಕೂಡ ಕರ್ಕೊಂಡು ಹೋಗ್ತಾರೆ. ಒಂದು ರೂಟೀನ್ ಕರಿಕ್ಯುಲಮ್ ಆಕ್ಟಿವಿಟಿ ಆಗ್ತಿದೆ. ಮಕ್ಕಳನ್ನ ನಾವು ವಸ್ತು ಸಂಗ್ರಹಾಲಯ ಕರ್ಕೊಂಡು ಬರ್ತೀವಿ, ಒಂದು ಸಾಲಾಗಿ ನಿಂತ್ಕೊಂಡು ಎಲ್ಲರಿಗೂ ಅರ್ಥ ಆಗಲಿ ಬಿಡ್ಲಿ ಒಂದು ಸಾಲಾಗಿ ನೋಡ್ಕೊಂಡು ಬಂದ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ವಸ್ತು ಸಂಗ್ರಹಾಲಯಗಳು ನಿಜವಾಗ್ಲೂ ಒಂದು ಆಸಕ್ತಿದಾಯಕವಾದಂತಹ ಸ್ಥಳಗಳಾಗಿರ್ಬೇಕು. ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ಬಗ್ಗೆ ನಮ್ಮ ಅಶೋಕ್ ಅವರು ಮಾಹಿತಿ ಕೊಡ್ತಾರೆ, ಮತ್ತೆ ವೆಲ್ಲಿಂಗ್ಟನ್ ಮ್ಯೂಸಿಯಂ ಬಗ್ಗೆ ನಮ್ಮ ನಾರಾಯಣಸ್ವಾಮಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಮತ್ತೊಂದು ನಮ್ಮ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ, ಮತ್ತೆ ರೈಲ್ವೆ ಮ್ಯೂಸಿಯಂ, ಮತ್ತೆ ಪಯಣ ಮ್ಯೂಸಿಯಂ ಇತ್ತೀಚೆಗೆ ಬಂದಂತಹ ಒಂದು 2 ವರ್ಷ ಹಳೇದಾಗಿರುವಂತಹ ಮ್ಯೂಸಿಯಂ. ಆದರೆ ಇಲ್ಲಿರುವಂತಹ ಏನು ಕಾರ್ ಎಕ್ಸಿಬಿಟ್ ಮಾಡಿ ಕಮ್ಯುನಿಟಿ ನಮ್ಮ ಆದಿವಾಸಿ ಜನಾಂಗದವರು ವಾಸಿಸುವ ಶೈಲಿ, ರೀತಿ ಇವುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಕ್ಕಳಿಗೆ ಒಂದು ಆಸಕ್ತಿದಾಯಕವಾದಂತಹ ಒಂದು ಅನುಭವ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಬಾರಿಯ ಒಂದು ಘೋಷವಾಕ್ಯ ನಮ್ಮ ಮ್ಯೂಸಿಯಂಗೆ ಇದು ವಸ್ತು ಸಂಗ್ರಹಾಲಯಗಳು ವಿಭಜಿತ ಜಗತ್ತನ್ನ ಒಟ್ಟುಗೂಡಿಸುತ್ತವೆ. ವಸ್ತು ಸಂಗ್ರಹಾಲಯಗಳು ಒಂದು ನಿಜವಾಗ್ಲೂ ಕೂಡ, ಯಾಕೆಂದ್ರೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ಯುದ್ಧಗಳು ಹೇಗೆ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಯುದ್ಧಗಳು ಆಗೋದ್ರೆ ಈಗ 3 ಬಸ್ಸುಗಳನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಅವುಗಳ ಮೇಲೆ ಪುರಾತತ್ವ ಸಂಗ್ರಹಾಲಯ ದಿನಾಚರಣೆ ಎಂಬುದಾಗಿ ಬರೆದು 3 ಬಸ್ಸುಗಳನ್ನ ಬುಕ್ ಮಾಡ್ಕೊಂಡ್ಬಂದು ತಂದಿದ್ದಾರೆ. ಸುಮಾರು 200 ಜನ ವಿದ್ಯಾರ್ಥಿಗಳನ್ನ ಇವತ್ತು ಬಸ್ಸಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ ಕಾರ್ ಮ್ಯೂಸಿಯಂ, ಪಯಣ ಕಾರ್ ಮ್ಯೂಸಿಯಂ, ಎರಡನೇದಾಗಿ ಮಾನವ ಸಂಗ್ರಹಾಲಯ ಇಲಾಖೆ ಮತ್ತು 3ನೇದು ರೈಲ್ವೆ ಮ್ಯೂಸಿಯಂ. 3 ಸ್ಥಳಗಳಿಗೆ ಇವತ್ತು ಕರೆದುಕೊಂಡು ಹೋಗ್ತಾರೆ. ಈಗ ದೇವರಾಜ್ ಅವರಿಂದ ಈ ಒಂದು ಪ್ರವಾಸಕ್ಕೆ ಚಾಲನೆ ನೀಡುವ ಮುಖಾಂತರವಾಗಿ ರಾಗನ್ನ ಬೀಚ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲ ವಿದ್ಯಾರ್ಥಿಗಳು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಆಗಿರ್ತಕ್ಕಂಥ ವೆಲ್ಲಿಂಗ್ಟನ್ ಗ್ಯಾಲರಿನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ಈ ಒಂದು ವೆಲ್ಲಿಂಗ್ಟನ್ ಗ್ಯಾಲರಿ ಇರ್ತಕ್ಕಂಥ ಸಂಗ್ರಹಾಲಯ ವಸ್ತುಗಳನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ
ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದಿನ ಹಳೆಯ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಈ ಒಂದು ವೆಡ್ಡಿಂಗ್ಟನ್ ಗ್ಯಾಲರಿಯು 1880 ನಂತರ ಇಂಗ್ಲಿಷರ ಒಂದು ಲಾಡ್ಜ್ ಆಗಿತ್ತು. ಅಲ್ಲಿ ಈಗ ಪುರಾತತ್ವ ಸಂಗ್ರಹಾಲಯ ಮತ್ತು ಹಳೆ ಕಾಲದ ವಸ್ತುಗಳನ್ನಿಲ್ಲಿ ಸಂಗ್ರಹ ಮಾಡಿದ ಜನಪದ ವಸ್ತುಗಳನ್ನ ಸಂಗ್ರಹಾಲಯ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಎಲ್ಲ ವಿದ್ಯಾರ್ಥಿಗಳು ಕೂಡ ಕಿವುಡು ಮಗ ವಿದ್ಯಾರ್ಥಿಗಳು ಎಲ್ಲ ಒಂದು ವಸ್ತುಗಳನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದಾರೆ. ಈಗ ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯ ನೋಡಿ. ಯಾವ ರೀತಿ ಹಳೆ ಕಾಲದ ವಸ್ತುಗಳನ್ನು, ಆಭರಣಗಳನ್ನು, ಆಯುಧಗಳನ್ನು, ತಬಲಾ ವಾದ್ಯಗಳನ್ನು, ಪಿಟೀಲಿ ವಾದ್ಯಗಳನ್ನು ಎಲ್ಲವೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಈಗ ಪಯಣ ಮ್ಯೂಸಿಯಂಗೆ ಬಂದಿದ್ದಾರೆ. ಈಗ ನೋಡ್ತಾ ಇದ್ದಾರೆ ಒಂದು ಟೈರಿನ ಆಕಾರದಲ್ಲಿ ಮೇಲೆ ಒಂದು ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಪಯಣ ಕಾರ್ ಗ್ಯಾಲರಿಗೆ ತಾವೀಗ ಬರ್ತಾ ಇದ್ದೀರಾ. ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಾಲಾಗಿ ಇಲ್ಲಿ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಒಂದು ಪ್ರವಾಹದೋಪಾದಿಯಲ್ಲಿ ಊರು ಬಸ್ಸಿರೋ ಜನ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಪಯಣ ಮ್ಯೂಸಿಯಂಗೆ ಭೇಟಿ ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಈಗ ಪಯಣ ಗೇಟಿನ ಮುಂಭಾಗದಲ್ಲಿ ನವಗ್ರಹ ವನವನ್ನು ಸ್ಥಾಪನೆ ಮಾಡಿದರೆ, ಶೆಲ್ಲಾತನಲ್ಲಿ ನವಗ್ರಹ ವನ ಸ್ಥಾಪನೆ ಮಾಡಿದರೆ ಅದನ್ನು ಬೇರೆಯಿಂದಲೇ ನಾವು ನೋಡ್ಬೋದಾಗಿದೆ. ಎದುರುಗಡೆ ಇರತಕ್ಕಂಥದ್ದೇ ಪಯಣ ಕಾರ್ ಮ್ಯೂಸಿಯಮ್ಮು. ಇದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರತಕ್ಕಂಥ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅವರಿಗೆ ಬಂದಿರತಕ್ಕಂಥ ಹಳೆ ಕಾಲದ ಉಡುಗೊರೆಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಈಗ ಸುಮಾರು 1800ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನು ಕಾರುಗಳು ಇದ್ವೋ ಮತ್ತು ಸ್ಕೂಟ್ರ್ಗಳು ಇದ್ವೋ ಎಲ್ಲವೂ ಕೂಡ ಇಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಮಂಜೂಷಾ ಗ್ಯಾಲರಿ ಕೂಡ ಇಟ್ಟಿದ್ದು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುಗಳನ್ನು ಕೂಡ ಸಂಗ್ರಹಣೆ ಮಾಡಿದರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಚಿತ್ರವನ್ನು ತಾವೀಗ ನೋಡ್ತಾ ಇದ್ದೀರಾ. ಇಲ್ಲಿ ಟಿಕೆಟನ್ನು ಇಲ್ಲಿ ಕೊಡ್ತಾರೆ. ಈಗ ಟಿಕೆಟ್ ಇವತ್ತು ಫ್ರೀ ಆಗಿದೆ. ಇವತ್ತು ವಸ್ತು ಸಂಗ್ರಹಾಲಯ ಇಲಾಖೆ ದಿನಾಚರಣೆ ಆದ್ದರಿಂದ ಇವತ್ತು ಟಿಕೆಟ್ ಇಲ್ಲ, ಫ್ರೀ. ಇವತ್ತು ಮಾತ್ರ ಮೇ 18 ತಾರೀಕು. ಇಲ್ಲಿ ಹಿತ್ತಾಳಿಯ ಒಂದು ಕುದುರೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಿದ್ದೀರಾ. ಒಂದು ಮೇವು ತಿಂತಾ ಇರ್ತಕ್ಕಂಥ ಕುದುರೆ, ಇನ್ನೊಂದು ಮೇಲೆ ಎತ್ತೆತ್ತಿಕೊಂಡು ನೋಡ್ತಾ ಇರ್ತಕ್ಕಂಥ ಕುದುರೆ, ಹಿತ್ತಾಳಿಯಿಂದ ಮಾಡಿರ್ತಕ್ಕಂಥ ಕಂಚಿನಿಂದ ಮಾಡಿರ್ತಕ್ಕಂಥ ಈ ಒಂದು ಕುದುರೆಯನ್ನೀಗ ತಾವು ನೋಡ್ತಾ ಇದ್ರೀಗ. ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳವರ ಒಂದು ಫೋಟೋವನ್ನು ತಾವು ನೋಡ್ತಾ ಇದ್ದೀರಿ. ಈಗ ಹಳೆ ಕಾಲದ ಫಿಯೇಟ್ ಕಾರನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಈಗ ಅತ್ಯಂತ ಸುಂದರವಾಗಿ ಇಲ್ಲಿ ಕೆಲವೊಂದುಗಳ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಒಂದು ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸ್ ಮುಖಾಂತರವಾಗಿ ಎಲ್ಲರೂ ಕೂಡ ಬಿಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲರೂ ಕೂಡ ಉಚಿತವಾಗಿ ಪ್ರವೇಶ ಇದೆ. ನೋಡಿ, ಇದು ಹಳೆ ಕಾಲದ ಫಿಯೇಟ್ ಕಾರ್. ಅದು ಕರಿ ಬಣ್ಣದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಉಪಯೋಗಿಸ್ತಾ ಇರತಕ್ಕಂಥ ಕಾರು ಇದು ಎಂಬುದಾಗಿ ಅಲ್ಲಿ ಬೋರ್ಡ್ನಲ್ಲಿ ಬರೆದು ಹಾಕಿದ್ದಾರೆ. ಈಗ ತಾವು ಕಾರಿನ ಬಿಡಿ ಭಾಗಗಳ ಒಂದು ಮಿನಿ ಬಿಡಿ ಭಾಗಗಳನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಡೈನಮೋ, ಇಂಜಿನ್ನು ಇತ್ಯಾದಿಗಳನ್ನ ಇಲ್ಲಿ ವಿಶೇಷ ಮಾದರಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿ ಇಟ್ಟಿದ್ದಾರೆ. ಈಗ ತಾವು ನೋಡ್ತಾ ಇದ್ದೀರಾ. ವಿಶೇಷವಾಗಿ ಕಾರಿನ ಬಿಡಿ ಭಾಗಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದರ ಡೈನಮೋ, ಇಂಜಿನ್ನು, ಆಕ್ಸೆಲ್ಲು, ವೀಲು ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಮತ್ತು ಚಾಸಿ, ಲಾರಿಯ ಚಾಸಿ ಕೂಡ ಇಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಎಲ್ಲವನ್ನೂ ಕೂಡ ವಿಶೇಷವಾಗಿ ಚಂದವಾಗಿ ಇಲ್ಲಿ ವೀಕ್ಷಕರಿಗೆ ನೋಡಲು ಇಟ್ಟಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಇದಾದ ಮೇಲೆ ಹಳೆ ಕಾಲದ ಬಂಡಿಗಳ ಒಂದು ಚಕ್ರಗಳನ್ನ ನೋಡ್ತಾ ಇದ್ದೀರಾ. ಈಗ ಒಂದು ಫುಲ್ಲು ಮರದಿಂದ ಮಾಡಿರ್ತಕ್ಕಂಥದ್ದು ಜೋಡಿ ತಿರಂಗಾಡಿ ಒಂದು ವೀಲ್ ಇರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲವನ್ನು ವಿಶೇಷವಾಗಿ ಚೊಕ್ಕಟವಾಗಿ ಕಾರದ ವೀಲ್ಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಮತ್ತು ಎತ್ತಿನ ಗಾಡಿ, ಜೋಡೆತ್ತಿನ ಗಾಡಿ ಮತ್ತು ಸಾರೋಟುಗಳು ಇಲ್ಲಿ ಇರತಕ್ಕಂಥದ್ದು, ಕುದುರೆ ಸಾರೋಟು ಇರತಕ್ಕಂಥದ್ದು, ಆನೆ ಸಾರೋಟು ಇರತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಿದ್ದೀರಿ. ಈಗ ನೋಡಿ, ರೈತರ ಒಂದು ಬಂಡಿ ಮತ್ತು ಸಾರೋಟು, ಕುದುರೆ ಸಾರೋಟು ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಶುಭ್ರವಾಗಿ ಎಲ್ಲವೂ ಕೂಡ ಬಣ್ಣವನ್ನು ಮಾಡೋದು ಶೇಖರಿಸಿ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಈಗ ಇದಾದ್ಮೇಲೆ ಮುಂದೆ ಇದಕ್ಕೆ ಕಾಣತಕ್ಕಂಥದ್ದೇ
ಕಾರಿನ ಒಂದು ಚಿತ್ರಣಗಳು ನಮಗೆ ಕಾಣುತ್ತೆ. 1800ನೇ ಇಸ್ವಿಯಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಏನೇನು ಕಾರುಗಳು ಇತ್ತು ಎಲ್ಲ ಕಾರುಗಳನ್ನು ತಮಗೆ ಒಕ್ಕಟವಾಗಿ ಜೋಡಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಇಲ್ಲಿ ವೈವಿಧ್ಯಮಯವಾಗಿರತಕ್ಕಂಥ ಕಾರುಗಳನ್ನ ಅಂದವಾಗಿ ನೀಟಾಗಿ ಪೇಂಟ್ ಮಾಡಿ ಶುಭ್ರವಾಗಿ ಇಟ್ಟಿದ್ದಾರೆ. ಇಲ್ಲಿ ವಾತಾವರಣ ಕೂಡ ತುಂಬಾ ಶುಚಿಯಾಗಿದೆ. ನೋಡಿದ್ರ ಒಂದು ಮನತನ್ನ ಸೆಳೆಯುತ್ತೆ. ಸುಮಾರು 1800 ಇಸವಿಯಿಂದ ಇರತಕ್ಕಂಥ ಕಾರುಗಳು ಯಾವ ಯಾವ ಮಾಡೆಲ್ ಕಾರುಗಳಿದೆ ಎಲ್ಲ ಕಾರುಗಳನ್ನಿಲ್ಲಿ ಸಾಲಾಗಿ ಶೇಖರಿಸಿ ಇಟ್ಟಿದ್ದಾರೆ. ಸಾಲಾಗಿ ಅವರನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಕೆಲವನ್ನು ಖರೀದಿ ಮಾಡಿ, ಕೆಲವನ್ನು ಗಿಫ್ಟ್ ಮಾಡಿ ಧರ್ಮಸ್ಥಳದ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥದ್ದು. ಅವುಗಳನ್ನ ಇಲ್ಲಿ ಶೇಖರಣೆ ಮಾಡಿ ಅವುಗಳನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಇನ್ನೂ ಕೂಡ ಹೊಸದಾಗಿ ಇರುವಂತೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅತ್ಯಂತ ಅಪರೂಪವಾಗಿರತಕ್ಕಂಥ ಒಂದು ಕಾರ್ಯದ ಒಂದು ವಸ್ತು ಪ್ರದರ್ಶನ. ಮೇಲೆ ಪಲ್ಲಕ್ಕಿ ಇದೆ, ಮಹಾರಾಜರು ಕೂತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಲ್ಲಕ್ಕಿ ಇದೆ. ನೋಡ್ತಾ ಇರ್ತಕ್ಕ ಮೈಸೂರು ಮಹಾರಾಜರ ಪಲ್ಲಕ್ಕಿ ಮತ್ತು ಮೈಸೂರು ಮಹಾರಾಜರು ಬಳಸ್ತಾ ಇರ್ತಕ್ಕಂಥ ಕಾರು ಇದೆ. ಅದೊಂದು ಬ್ರ್ಯಾಂಡ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ಎಲ್ಲವನ್ನು ವಿವರಿಸಕ್ಕಾಗೋದಿಲ್ಲ. ಜಯಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಇನ್ನೊಬ್ಬರು ಮಹಾರಾಜರು ಕೂಡ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರ. ಆಗಿನ ಕಾಲದಲ್ಲಿ ಈ ಒಂದು ಕಾರುಗಳನ್ನು ಅವರು ಉಪಯೋಗಿಸ್ತಾ ಇದ್ರು. ಆ ಕಾರುಗಳನ್ನು ಕೂಡ ಅವರಿಂದ ಪಡೆದು ಇಲ್ಲಿ ಮ್ಯೂಸಿಯಂನಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಈಗ ಈ ಎಲ್ಲ ಕಾರುಗಳನ್ನ ನೋಡಾಯಿತು. ಈಗ ಸ್ಕೂಟರ್ಗಳ ಸಾಲು, ಎಜ್ಜಿ ಗಾಡಿ, ವೆಸ್ಪಾ ಗಾಡಿ, ಲ್ಯಾಂಬ್ರೆಟಾ ಗಾಡಿ, ಎಲ್ಲ ಸ್ಕೂಟರ್ಗಳನ್ನ ದ್ವಿಚಕ್ರ ವಾಹನಗಳನ್ನ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ರಾಜ್ದೂತು ಮೋಟರ್ ಸೈಕಲ್ಲು, ಯಮಹಾ, ಮೊಪೆಡ್ಡು ಎಲ್ಲವೂ ಕೂಡ ಇಲ್ಲಿ ಶುಚಿಯಾಗಿ ಬಣ್ಣವನ್ನು ಬಳಿದು ಕ್ಲೀನಾಗಿ ವಿಶಿಷ್ಟವಾಗಿ ಅಲಂಕಾರ ಮಾಡತಕ್ಕಂಥದ್ದು. ನೋಡಿ, ಲ್ಯಾಂಬ್ರೆಟಾ ಗಾಡಿ ಹಸಿರು ಬಣ್ಣದ ಒಂದು ಬಣ್ಣ ಬಡ್ಕೊಂಡಿರ್ತಕ್ಕಂಥದ್ದು. ವೆಸ್ಪಾ, ಪಿಕಾಟು ಎಲ್ಲವನ್ನು, ಚೇತಕ್ಕು ಎಲ್ಲವನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವಾಗ ನೋಡ್ತಾ ಇದ್ರ. ಇದು ಸ್ಕೂಟ್ರಿಂದ ವಿಂಗ್ ಆಯ್ತು. ಈಗ ಮತ್ತೆ ಕಾರನ್ನ ವಿಂಗ್ ಕಡೆಗೆ ಬರ್ತಾ ಇದ್ದೀವಿ. ಈಗ ಎಲ್ಲ ರೀತಿಯ ಎಲ್ಲ ಬ್ರ್ಯಾಂಡಿನ ಕಾರುಗಳು ಸುಮಾರು 1800 ಇಸವಿಯಿಂದ ಇರ್ತಕ್ಕಂಥ ಕಾರುಗಳನ್ನ ಸಂಗ್ರಹಣೆ ಮಾಡಿ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಈ ಪಯಣ ಎಂಬತಕ್ಕಂಥ ಹೆಸರಿನಲ್ಲಿ ಈ ಒಂದು ಅಂಬಾಸಿಡರ್ ಕಾರು ಎಲ್ಲವನ್ನು ಕೂಡ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ರ. ಇದಕ್ಕೆ ಎಲ್ಲಾನು ತುಂಬಾ ಮುತುವರ್ಜಿ ಬೇಕು, ಆಸಕ್ತಿ ಬೇಕು. ಅದು ಕೆಲವು ಕಾರ್ಯಗಳನ್ನ ಖರೀದಿ ಕೂಡ ಮಾಡ್ಕೊಂಡ್ಬರ್ಬೇಕಾಗತ್ತೆ. ಕೆಲವು ಕಾರ್ಯಗಳನ್ನ ಮ್ಯೂಸಿಯಂಗೋಸ್ಕರ ಕೊಡುಗೆ ಕೂಡ ಕೊಟ್ಟಿರ್ತಾರೆ. ಅಂಥದ್ದನ್ನ ಇಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ಎಲ್ಲ ಬಣ್ಣದ ಹಸಿರು ಬಣ್ಣ, ನೀಲಿ ಬಣ್ಣ, ಕರಿ ಬಣ್ಣ, ಡಾರ್ಕ್ ಹಸಿರು ಬಣ್ಣ, ಕರಿ ಬಣ್ಣ ಎಲ್ಲ ಬಣ್ಣದ ಕಾರುಗಳು ಇವೆ ಇಲ್ಲಿ. ಅವುಗಳ ನಂಬರ್ ಸಹಿತವಾಗಿ ಇಲ್ಲಿ ಬರೆದಿರ್ತಕ್ಕಂಥದ್ದು. ಓಪನ್ ಕಾರ್ ಆಗಲಿ, ಕ್ಲೋಸ್ ಕಾರ್ ಆಗಲಿ ಎಲ್ಲವೂ ಕೂಡ ಇಟ್ಟಿರ್ತಕ್ಕಂಥದ್ದು. ಅವುಗಳ ವಿವರಗಳನ್ನು ಕೂಡ ಅಲ್ಲಿ ಬರೆದು ಇಟ್ಟಿದ್ದಾರೆ. ಇಲ್ಲಿ ನೇಮ್ ಪ್ಲೇಟು, ಎಷ್ಟು ಸಿ ಕಾರು, ಯಾವ ಮಾಡೆಲ್ ಅದು, ಯಾವ ಊರಿನ ಕಾರು ಎಲ್ಲವೂ ಕೂಡ ಇಲ್ಲಿ ಬರೆದಿರ್ತಕ್ಕಂಥ ತುಂಬ ವಿಶೇಷವಾಗಿದೆ. ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿಗೆ ಎಂಟ್ರೆನ್ಸು ಇವಾಗ 75 ರೂಪಾಯಿ ಮಾಡಿದ್ದಾರೆ. ಮೊದಲು 50 ರೂಪಾಯಿ ಇತ್ತು, ಇವಾಗ 75 ರೂಪಾಯಿ ಮಾಡಿದರೆ. ಲ್ಯಾಂಬ್ರೆಟಾ, ಕಾರ್ಟಿಸಾ ಎಲ್ಲ ಕಾರು ಅದು ಇಲ್ಲಿರ್ತಕ್ಕಂಥದ್ದು ಸುಂದರವಾದ ಬಣ್ಣಗಳಿಂದ ಕಂಗೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಅವಾಗ ಬರೀ ಪ್ಲಾಸ್ಟಿಕ್ ರೂಫು ಇರ್ತಾಯಿತ್ತು, ಲೆದರ್ ರೂಫ್ ಇರ್ತಾ ಇತ್ತು. ಆ ಕಾರು ಓಪನ್ ಕಾರ್ ಕೂಡ ಇದೆ ಇಲ್ಲಿಗ. ಈಗ ಕೆಳಭಾಗಕ್ಕೆ ಬರ್ತಾ ಇದ್ವಿ. ಮೇಲ್ಭಾಗದಿಂದ ಸೆಲ್ಲಾರಲ್ಲಿ ಕೂಡ ಬರಬೇಕು. ರೌಂಡ್ ಆಗಿ ಸ್ಲೋಪ್ ಅನ್ನ ಮಾಡಿದರೆ ಎಲ್ಲರೂ ಕೂಡ ನಿಧಾನವಾಗಿ ನೋಡ್ಕೊಂಡ್ಬಂದ್ರೆ ಪ್ಯಾರಾಗ್ಲೈಡಿಂಗ್ ಅದು ಕೂಡ ಒಂದು ಮಾಡಲ್ ಕೂಡ ಇಟ್ಟಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರಿ. ಈಗ ರೌಂಡ್ ಆಗಿ ಸೆಲ್ಲಾರಲ್ಲಿ ಕೆಳಗಡೆ ಇಳಿಬೇಕು. ಬಹಳ ವಿಶಿಷ್ಟವಾಗಿ ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರ. ನನ್ನ ಮೊಮ್ಮಗ ಹೋಗ್ತಾ ಇರ್ತಕ್ಕಂಥ ನೃತ್ಯಕ್ಕೂ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ತುಂಬಾ ಸಂತೋಷವಾಗಿದೆ. ಅವನು ಒಂದು ಮೊಬೈಲನ್ನು ಇಸ್ಕೊಂಡು ನನ್ನ ಕೈಲಿ ಎಲ್ಲವನ್ನೂ ಕೂಡ ಫೋಟೋ ತಗೊಂಡು ಬರ್ತಾ ಇದ್ದಾನೆ. ಫೋಟೋ ತಕೊಂಡು ಬಂದು ಅವನಿಗೆ ಯಾವ್ಯಾವ ಕಾರ್ ಇಷ್ಟ,
ಎಲ್ಲವನ್ನು ನೋಡಿ ಅದ್ರ ಫೋಟೋ ತೆಗಿತಾ ಇದ್ದಾನೆ. ಅವ್ರಿಗೀಗಲೇ ಕಾರದ ಹುಚ್ಚಿದೆ ತುಂಬಾ. ನೋಡಿ ಇಲ್ಲಿ ಚೇತಕ್ಕು, ಬಜಾಜ್ ಚೇತಕ್ಕು, ಲ್ಯಾಂಬ್ರೆಟ ಎಲ್ಲ ಗಾಡಿಗಳನ್ನು ಇಟ್ಟಿರ್ತಕ್ಕಂಥ ತಾವು ನೋಡ್ತಾ ಇದ್ದೀಗ. ಮತ್ತು ಗೋಡೆಗೆ ಗುಡ್ಡು ಹಾರಿಸಿರ್ತಕ್ಕಂಥ ಒಂದು ಮಾದರಿಯನ್ನು ಸೃಷ್ಟಿ ಮಾಡಿದರಲ್ಲಿ ಆರ್ಮಿಗೆ ಸಂಬಂಧಪಟ್ಟ ಒಂದು ಗಾಡಿ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದಿರುತ್ತವೆ. ಈಗ ಅತ್ಯಂತ ಹಳೆಯದಾದ ಈ ಒಂದು ಲಾರಿ ತರ ಇರತಕ್ಕಂಥದ್ದು, ಆರ್ಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಪಕ್ಕದಲ್ಲಿ ಮರಳಿನ ಮೂಟೆಗಳನ್ನ ಹಾಕಿರತಕ್ಕಂಥದ್ದು ಮತ್ತು ಜೀಪು, ಹಳೆಯದಾಗಿರತಕ್ಕಂಥ ಜೀಪು ಕೂಡ ತಾವು ನೋಡ್ತಾ ಇದ್ದೀರಾ. ಜೀಪಿನ ಮಾಡೆಲ್ಗಳು, ವಿವಿಧ ಮಾಡೆಲ್ಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಾ. ತುಂಬಾ ಹಳೆಯ ಮಾಡಲು. ಸುಮಾರು ಇಲ್ಲಿ ಚಿಕ್ಕ ಹುಡುಗಿಯಾಗಿದ್ದಾಗ ನೋಡ್ತಾ ಇರ್ತಕ್ಕಂಥ ಜೀಪ್ಗಳು ಎಲ್ಲವೂ ಕೂಡ ಒಂದು ಟ್ಯಾಂಕರ್ ರೀತಿತಾ ಇರ್ತಕ್ಕಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ ಈಗ. ಮತ್ತು ಮರಳಿನ ಮೂಟೆಗಳನ್ನ ಇಟ್ಟಿರ್ತಕ್ಕಂಥದ್ದು, ಯುದ್ಧದಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ ಕಾರ್ ಇದು, ಒಂದು ಲಾರಿ ಇದು. ಮತ್ತೆ ಜೀಪುಗಳ ಸಾಲು ಬಂದಿದ್ದೇವೆ ಈಗ. ಹಲವಾರು ಮಾದರಿಯ ಜೀಪುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇದಾದ್ಮೇಲೆ ಧರ್ಮಸ್ಥಳದಲ್ಲಿ ಬಳಸ್ತಾ ಇರ್ತಕ್ಕಂಥ ಲಾರಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ 2 ಲಾರಿಗಳನ್ನ ಧರ್ಮಸ್ಥಳ ಎಂಬುದಾಗಿ ಬರೆದು ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಅದರ ನಂಬರ್ ಸಹಿತವಾಗಿ ಬರೆದಿದ್ದಾರೆ. ಇಲ್ಲಿ ಜಿಸಾನ್ ಕಾರು ಕೂಡ ಇದೆ. ಇಲ್ಲಿ ಅದರ ಹೆಸರು ಕೂಡ ಇರತಕ್ಕಂಥದ್ದು, ಅದರ ನಂಬರ್ ಪ್ಲೇಟ್ ಇರತಕ್ಕಂಥದ್ದು. ವಿಷ್ಣುವರ್ಧನ್ ಅವರು ಒಂದು ಚಿತ್ರವನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ಕಟ್ಔಟ್ ಕೂಡ ಹಾಕಿದ್ದಾರೆ. ಇಲ್ಲಿ ಅವರು ನಿಸಾನ್ ಕಾರನ್ನು ಉಪಯೋಗಿಸ್ತಾ ಇದ್ರು, ಅದಕ್ಕೋಸ್ಕರವಾಗಿ ವಿಷ್ಣುವರ್ಧನ್ ಅವರು ಕೊಡುಗೆ ಕೊಟ್ಟಿರೋದು ಬರುತ್ತೆ, ಅದಕ್ಕೋಸ್ಕರವಾಗಿ ಆ ಕಾರನ್ನು ಹಾಕಿದ್ದಾರೆ. ಫಿಯಟ್ ಕಾರುಗಳು ತಾವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ಬ್ರ್ಯಾಂಡಿನ ಫಿಯಟ್ ಕಾರುಗಳು, ಪ್ರೀಮಿಯರ್ ಪದ್ಮಿನಿ ಇತ್ಯಾದಿ ಕಾರುಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಕರಿ ಬಣ್ಣದ ಟ್ಯಾಕ್ಸಿ ಇದೆ ಫಿಯಟ್ ಕಾರದ ಟ್ಯಾಕ್ಸಿ. ಅವಾಗ ಕರಿ ಬಣ್ಣದ ಟ್ಯಾಕ್ಸಿಗಳು ಬರ್ತಾ ಇತ್ತು ಅವಾಗ. ಅದನ್ನು ಕೂಡ ಇಲ್ಲಿ ಅದರ ಥರ ಮಾಡಕ್ಕಂತ ತಾವೀಗ ನೋಡ್ತಾ ಇದ್ದೀರಾ. ಯಾವಾಗ ಪ್ರೀಮಿಯರ್ ಪದ್ಮಿನಿ ಫಿಯಟ್ ಕಾರ್ ಇತ್ತು, ಆ ಟ್ಯಾಕ್ಸಿ ಮಾಡ್ತಾ ಇದ್ರು. ಈಗ ಕೆಂಪು ಬಣ್ಣದ ಒಂದು, ಗುಲಾಬಿ ಬಣ್ಣದ ಒಂದು ಕಾರು ಕೂಡ ಇದೆ. ಇಲ್ಲಿ ಬೇರೆ ಬೇರೆ ಮಾಡೆಲಿನ ಲಕ್ಸುರಿ ಕಾರುಗಳು ಇದು ಸಾಲಲ್ಲಿ ನೋಡ್ತಾ ಇದ್ದೀರಾ ಈಗ. ಇವೆಲ್ಲ ತುಂಬಾ ಲಕ್ಸುರಿ ಕಾರುಗಳು, ತುಂಬಾ ಬೆಲೆ ಬಾಳ್ತಾ ಇರ್ತಕ್ಕಂಥದ್ದು. ಆಗ ಒಂದು 1 ಲಕ್ಷ, 2 ಲಕ್ಷ, 3 ಲಕ್ಷ ಇತ್ತವಾಗ. ಈಗ ಇವೆಲ್ಲ ಆಂಟಿಕ್ ಆಗಿದೆ. ಈಗ ಆಂಟಿಕ್ ಗಾಡಿಗಳು ತುಂಬಾ ಇದೆ ಈಗ. ಇದಾದ್ಮೇಲೆ ಬರ್ತಾ ಬರ್ತಾ ಹೊಸ ಹೊಸ ಮಾಡೆಲ್ಗಳ ಕಾರುಗಳು ಕೂಡ ಇಲ್ಲಿ ತಾವು ನೋಡ್ಬೋದಾಗಿದೆ ಈಗ. ನೋಡಿ, ಇದನ್ನು ಕೂಡ ನಂಬರ್ ಪ್ಲೇಟ್ ಇರತಕ್ಕಂಥ ಸುಂದರವಾಗಿರ್ತಕ್ಕಂಥ ಲಕ್ಸುರಿ ಕಾರುಗಳು ಇವೆಲ್ಲ. ಶ್ರೀಮಂತರು ಬಳಸ್ತಾ ಇರತಕ್ಕಂಥ ಕಾರುಗಳು. ಇವುಗಳನ್ನು ಕೂಡ ಇಲ್ಲಿ ಸಕ್ಕರೆ ಹಣೆ ಮಾಡಿ ಇಟ್ಟಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ನೋಡಕ್ಕೆ 2 ಕಣ್ಣು ಸಾಲದು, ಎಲ್ಲವೂ ಕೂಡ ತುಂಬಾ ನಿಧಾನವಾಗಿ ನೋಡ್ಕೊಂಡು ಬರ್ತಾ ಇದ್ವಿ ಈಗ. ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ಒಂದು ಪ್ರೀಮಿಯರ್ ಪದ್ಮಿನಿ ಕಾರನ್ನು ಕೂಡ ತಮಗೆ ತೋರಿಸ್ತಾ ಇದ್ದೀನಿ ಈಗ. ಫಿಯಟ್ ಕಾರು ಎಲ್ಲೆಲ್ಲ ಮಾಡೆಲ್ಗಳು ಇರ್ತಕ್ಕಂಥದ್ದು. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ದಯಮಾಡಿ ಈ ಒಂದು ಪಯಣ ಕಾರ್ಮಿಕವನ್ನ ತಮ್ಮ ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದಾಗಿದೆ. ವಿಶೇಷವಾಗಿ ನನ್ನ ಹೊಸ ಕ್ಯಾಮ್ರಾ ಆಗಿದೆ. ಇಲ್ಲಿ ಸ್ಯಾಮ್ಸಂಗ್ S24 80K ವ್ಯಾಲ್ಯೂ ಇರತಕ್ಕಂಥ ಮೊಬೈಲ್ನಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಹಳೆ ಕಾಲದ ಕಾರು, 1800 ಇಸ್ವಿಯಿಂದ ಇರ್ತಕ್ಕಂಥ ಕಾರು ಇಟ್ಟಿರ್ತಕ್ಕಂಥ ತಾವು ನೋಡ್ತಾ ಇದ್ದಾರೆ ಈಗ. ಸುಂದರವಾಗಿ ಬಣ್ಣವನ್ನು ಮಾಡಿದು ಹೊಸ ಕಾರಂತೆ ಶೋಭಿಸ್ತಾ ಇರ್ತಕ್ಕಂಥ ಈ ಒಂದು ಕಾರು. ಮತ್ತು ಮೆಟೆಡೋರು ಇರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಮೆಟೆಡೋರ್ ಆಗಿನ ಕಾಲದಲ್ಲಿ ಅದು ಕೂಡ ಟ್ಯಾಕ್ಸಿ ಆಗಿತ್ತು. ಮೆಟೆಡೋರ್ ಕೂಡ ಟ್ಯಾಕ್ಸಿ ಹೋಗ್ತಾ ಇತ್ತು. ಮತ್ತು ಡಾಲ್ಫಿನ್ ಕಾರು ಇದು ಕೂಡ ತಾವೀಗ ನೋಡ್ತಾ ಇದ್ದೀರಾ ಈಗ. ಎಲ್ಲವೂ ಕೂಡ ಶುಭ್ರವಾಗಿ ಇರ್ತಕ್ಕಂಥದ್ದು ಮಾರುತಿ ಕಾರುಗಳ ಸಾಲಿದು. ಮಾರುತಿ 800 ಮಾರುತಿ ಕಾರಿನ ಸಾಲನ್ನು ತಾವೀಗ ನೋಡ್ತಾರೆ ಈಗ. ಅಂಬಾಸೆಡರ್ ಕಾರನ್ನ ಬಿಡಿ ಭಾಗಗಳನ್ನೆಲ್ಲವನ್ನು ಬಿಡಿಸಿ ಇಟ್ಟಿದ್ದಾರೆ. ವೀಲು, ಡೋರು, ಟಾಪು, ಹಿಂಭಾಗದ ಬಿಡಿ ಭಾಗಗಳು ಎಲ್ಲವನ್ನೂ ಕೂಡ ಇಲ್ಲಿ ಬಿಡಿಯಾಗಿ ಇಟ್ಟು, ಇಂಜಿನ್ಗಳು ಕೂಡ, ಕಾರದ ವೀಲು, ಟೈರು, ಆಕ್ಸೆಲ್ ಎಲ್ಲವನ್ನೂ ಕೂಡ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಿದ್ದೀರಾ. ಇದು ಅಂಬಾಸೆಡರ್ ಕಾರು, ಮೊಟ್ಟ ಮೊದಲ ಲಕ್ಸುರಿ ಕಾರ್ ಇದಾಗಿತ್ತು. ಅವಾಗ ರಾಜಕಾರಣಿಗಳು ಎಲ್ಲ ಕೂಡ ಬಳಸ್ತಾ ಇದ್ರು. ಮಾರುತಿ ಕಾರುಗಳು, ರೇವಾ ಕಾರುಗಳು ಎಲ್ಲವನ್ನೀಗ ತಾವು ನೋಡ್ತಾ ಇದ್ದಾರೆ ಈಗ. ಬಹಳ ಸಂತೋಷ ಆಗುತ್ತೆ. ಯಾವಾಗ ನೋಡಿ JCB ಯಂತ್ರ, ಬುಲ್ಡೋಜರ್ ಯಂತ್ರ ಆವಾಗ ಚಿಕ್ಕದಾಗಿರ್ತಕ್ಕಂಥದ್ದನ್ನ ಹೊಸ ಮಾಡಲ್ ಮಾಡಿರ್ತಕ್ಕಂಥದ್ದನ್ನ ತಾವೀಗ
ನೋಡ್ತಾ ಇದ್ದೀರಾ ಈಗ ನೋಡಿ. ಎಲ್ಲವೂ ಕೂಡ ಒಂದು ಸೂಜಿಗದಿಂದ ನೋಡ್ತಾ ಇದ್ದೀವಿ. ಇಷ್ಟೊಂದು ವೈವಿಧ್ಯಮಯ ಕಾರ್ಯಗಳನ್ನ ಇಲ್ಲಿ ಸಂಗ್ರಹಣೆ ಮಾಡೋದೇ ಒಂದು ದೊಡ್ಡ ಕೆಲಸ. ಸಂಗ್ರಹಣೆ ಮಾಡಿ ಅವಳಿಗೆ ಒಂದು ಆ ಒಂದು 2 ಅಂತಸ್ತಿನ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅವುಗಳಿಗೆ ಕಾರನ್ನ ನಿರ್ಮಾಣ ಮಾಡಿ ಅವುಗಳನ್ನ ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ. ಈ ವೀರೇಂದ್ರ ಹೆಗಡೆ ಅವರ ಕಾರ್ ಕಲೆಕ್ಷನ್ ಇದು. ಇಲ್ಲಿ ಬರೆದಿರ್ತಕ್ಕಂಥದ್ದು ಬೆಟ್ಟಡೋರ್ ಇದೆ ಇಲ್ಲಿ, ಅಲ್ಲಿ ಪಯಣ ಅಂತ ಬರೆದ್ಬಿಟ್ಟು ವೀರೇಂದ್ರ ಹೆಗಡೆ ಅವರು ಇದರಲ್ಲಿ ಕಾಡಿಗೆ ಒಂದು ಕಾರನ್ನು ಎಳ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ಚಿತ್ರಣೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಈಗ ನಡೆಯದೇ ಇರತಕ್ಕಂಥ ಕಾರು, ಕೆಟ್ಟೋಗಿರೋಂಥ ಕಾರು ಕೂಡ ಇಟ್ಟಿದೆ ಇಲ್ಲಿ. ಅವುಗಳನ್ನ ಎತ್ತಿನ ಗಾಡಿಯಿಂದ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ಇಲ್ಲಿ ಅವರು ಇಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ, ವಿವಿಧ ಬಣ್ಣದ ಲಕ್ಸುರಿ ಕಾರುಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರ. ಎಲ್ಲವೂ ಕೂಡ ಆಗಿನ ಕಾಲದಲ್ಲಿ ಶ್ರೀಮಂತರು ಬಳಸ್ತಾ ಇದ್ದಂಥ ಕಾರು. ಆವಾಗ 5 ಲಕ್ಷ 6 ಲಕ್ಷ ಲಕ್ಷಕ್ಕೆ ಅಂತ ವ್ಯಾಲ್ಯೂ ಇತ್ತು ತುಂಬ. ಈಗ ಕಾರುಗಳಿಗೆ 15 ಲಕ್ಷ 20 ಲಕ್ಷ 25 ಲಕ್ಷ ಹೆಂಗಿದೆ ಕಾರು. ಅವಾಗ ಈಗ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಈಗ, ಆದರೆ ಅವಾಗ ದುಡ್ಡಿಗೆ ತುಂಬ ವ್ಯಾಲ್ಯೂ ಇತ್ತು. 5 ಲಕ್ಷ ಈ ಕಾರ್ ಇತ್ತು ಅವಾಗ, 5 ಲಕ್ಷ 10 ಲಕ್ಷ ಈ ಥರ ಕಾರುಗಳು ಜಾಸ್ತಿ ಇತ್ತು ಅವಾಗ. ಮಾರುತಿ 800 ಕಾರು, ಮಾರುತಿ ಕಾರು ಎಲ್ಲ ತುಂಬ ಇತ್ತು ಅವಾಗ. ಈಗ ಕಾರುಗಳೆಲ್ಲ ಈಗ ಹೊಸ ಮಾಡೆಲ್ ಕಾರುಗಳು ಇವು ಇಲ್ಲಿ ಸಾಲಾಗಿ ಬಣ್ಣದ ಕಾರುಗಳಂತ ಈಗ ನೋಡ್ತಾ ಇದ್ದಾರೆ. ಇದಾದ್ಮೇಲೆ ಇಲ್ಲಿ ಈಗ ಮಂಜುಷ ಗ್ಯಾಲರಿಗೆ ತಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈಗ ವಿಶೇಷವಾಗಿ ಮನೆ ಬಾಗಿಲು ಯಾವ ಥರ ಇತ್ತು, ಮನೆ ಮುಂದೆ ಬಾಗಿಲಿಗೆ ಯಾವ ರೀತಿ ಅಲಂಕಾರ ಮಾಡ್ತಾ ಇದ್ರು, ಮತ್ತು ಹಾಲ್ನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಸೀಲಿಂಗಿಗೆ ಯಾವ ರೀತಿ ಅಲಂಕಾರಗಳನ್ನ ಮಾಡ್ತಾ ಇದೆ ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಬಾಗಿಲಿಗೆ ಯಾವ ರೀತಿ ಕುಸರಿ ಕೆಲಸ ಮಾಡಿರ್ತಾ ಇದೆ ಆಗಿನ ಕಾಲದಲ್ಲಿ, ಅದನ್ನು ಕೂಡ ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ ಈಗ. ಮತ್ತು ಬರೀ ಮುಂದೆ ರೂಫ್ ಇರತಕ್ಕಂಥದ್ದು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಈಗ. ಇಲ್ಲೊಂದು ದೇವರ ಒಂದು ಕಾಲಭೈರವ ಸ್ವಾಮಿಯ ಒಂದು ವಿಗ್ರಹ ಇದೆ. ಅದ್ರ ಬಗ್ಗೆ ವಿವರವಾಗಿ ಬರೆದಿರ್ತಕ್ಕಂಥದ್ದು. ದಕ್ಷಯಜ್ಞನ ಒಂದು ಸೃಷ್ಟಿ ಹೇಗಾಯಿತು, ದಕ್ಷಯಜ್ಞನ ಪಾರ್ವತಿ ದೇವಿಗೆ ಯಜ್ಞಕ್ಕೆ ಕರೆದೊಯ್ದಾಗ ಅವಮಾನ ಮಾಡಿದಾಗ ಆಕೆ ದಕ್ಷಯಜ್ಞಕ್ಕೆ ಹೋಗಿ ಹಾರಿ ಬಿದ್ದಾಗ ಅವನನ್ನ ಕಾಪಾಡೋಕ್ಕೋಸ್ಕರವಾಗಿ ದಕ್ಷಯಜ್ಞನ ಕಳಿಸ್ಕೊಡ್ತಾರೆ. ಈಗ ಮಂಜುಷಾ ಆರ್ಕೆಲ್ರಿಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಹಳೆ ಕಾಲದ ವಸ್ತುಗಳನ್ನ, ಆಂಟಿಕ್ ವಸ್ತುಗಳನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ನೋಡಿ, ಯಕ್ಷಗಾನದ ಒಂದು ಮಾದರಿಯನ್ನ ಇಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಮುಖವಾಡಗಳು, ವಿಧವಾದ ಮುಖವಾಡ ದೇವರು ಕೂಡ ಕರೆತಿರೋದನ್ನ ಅವುಗಳನ್ನ ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಮತ್ತು ಸೌಟುಗಳು, ಅಲ್ಲೆ ಕಡ್ಡಿಗಳು, ಸಾಮರ್ಥ್ಯಕ್ಕೆ ಕಡ್ಡಿಗಳು, ಮರದ್ದು ಕಡ್ಡಿಗಳು ಎಲ್ಲ ಇಟ್ಟಿದೆ ಇಲ್ಲಿ ವಿಧವಾಗಿರ್ತಕ್ಕಂಥ ಶಾವಿಗೆ ಒತ್ತು ಮಾಡ್ತಕ್ಕಂಥ ಪದಾರ್ಥಗಳನ್ನ ಇಟ್ಟಿದ್ದಾರೆ. ತೆಂಗಿನಕಾಯಿ ತಿರುತ್ತಕ್ಕಂಥದ್ದು, ಬುಟ್ಟಿಗಳು ಮತ್ತು ಚಿಕ್ಕ ಒಂದು ಬೌಲ್ಗಳು ಕೂಡ ಎಲ್ಲವೂ ಮೆಟಲ್ ಮಾಡಿರ್ತಕ್ಕಂಥದ್ದು. ಮತ್ತು ತರಕಾರಿಗಳನ್ನ, ತೆಂಗಿನಕಾಯಿ ತುರಿಗಳನ್ನ ಸಂಗ್ರಹ ಮಾಡತಕ್ಕಂಥದ್ದು, ಮತ್ತು ಮೊಸರು ಕಡಿಯತಕ್ಕಂಥದ್ದು, ಬೆಣ್ಣೆ ಕಡಿಯತಕ್ಕಂಥದ್ದು, ಮತ್ತು ಗರಗಸ ಕೂಡ ಇದೆ ಇಲ್ಲಿ. ರಾಟೆ, ಹಳೆ ಕಾಲದ ರಾಟೆ, ಬಾವಿಯಲ್ಲಿ ಇರ್ತಕ್ಕಂಥ ರಾಟೆ, ಮತ್ತು ವಿಶೇಷವಾದ ತಾಮ್ರದ ಒಂದು ಪಾತ್ರೆ. ಇದೊಂದು ಹಸುವಿನ ಮುಖ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಕೃತಿಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಪೂಜೆಗಳು, ದೀಪದಾನಿಗಳು, ಮತ್ತು ಇಲ್ಲಿ ಲ್ಯಾಂಟರ್ಗಳು ಮತ್ತು ರೈಲ್ವೆ ಇಲಾಖೆಯವರು ಕೊಡ್ತಾ ಇರ್ತಕ್ಕಂಥ ಒಂದು ಸಾಮಗ್ರಿ ಕೂಡ ಇಲ್ಲಿ ಇದೆ. ಇಲ್ಲಿ ಪುಟ್ಟಾಣಿಗಳು ಎಲ್ಲವೂ ಕೂಡ ಇಟ್ಟಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಇಲ್ಲಿ ವಸ್ತುಗಳನ್ನ ಇಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿರ್ತಕ್ಕಂಥದ್ದು. ಮೋಟಾರ್ಗಳು ಮತ್ತು ಆಲೆಮನೆಗೆ ಉಪಯುಕ್ತವಾಗಿರ್ತಕ್ಕಂಥ ಆಲೆಮನೆ ಪದಾರ್ಥಗಳು, ಮತ್ತು ಕ್ಯಾಮ್ರಾಗಳು, ಮತ್ತು ಕಂಪ್ಯೂಟರ್ದ ಪೆಟ್ಟಿಗೆ ಕೂಡ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಪೇಂಟಿಂಗ್ಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಹಳೆ ಕಾಲದ ಟೈಪ್ ರೈಟರ್ಗಳು ನೋಡಿ ಎಷ್ಟು ಚೆನ್ನಾಗೈತೆ. ಟೈಪ್ ರೈಟರ್ ಅವಾಗ ಈ ಥರ ಟೈಪ್ ರೈಟರ್ಗಳು ಬಳಸ್ತಾ ಇದ್ರು ನೋಡಿ. ಮೊದಲನೇ ಟೈಪ್ ರೈಟರ್ಗಳು, ಚಿಕ್ಕ ಮಿನಿ ಟೈಪ್ ರೈಟರ್ಗಳು, ಮತ್ತು ಟೆಲಿಸ್ಕೋಪು, ಮತ್ತು ಇದು ಕ್ಯಾಮ್ರಾಗಳು, ಆಗಿನ ಕಾಲದಲ್ಲಿರತಕ್ಕಂಥ ದೊಡ್ಡ ಕ್ಯಾಮ್ರಾಗಳು ಎಲ್ಲವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ತಾವೀಗ
ಮತ್ತೆ ಟೆಲಿಸ್ಕೋಪ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಟೆಲಿಗ್ರಾಫ್ ಯಂತ್ರಗಳು, ಕ್ಯಾಮ್ರಾಗಳು, ಹಳೆ ಕ್ಯಾಮ್ರಾಗಳು, ಹಳೆ ಗಡಿಯಾರಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ತಾವು ನೋಡ್ತಾ ಇರ್ತಕ್ಕಂಥದ್ದು ಟೈಪ್ ರೈಟರ್ಗಳು, ಅದು ಕಬ್ಬಿಣದ ಪೆಟ್ಟಿಗೆ ಕೂಡ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಪೇಂಟಿಂಗ್, ಹಳೆ ಕಾಲದ ಪೇಂಟಿಂಗ್ಗಳು, ತಂಜಾವೂರು ಪೇಂಟಿಂಗು, ಕೈಯ ಪೇಂಟಿಂಗು, ಮೈಸೂರು ಶೈಲಿಯ ಪೇಂಟಿಂಗು ಎಲ್ಲವೂ ಕೂಡ ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ತಾವು ನೋಡ್ತಾ ಇದ್ದೀರಾ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಮಹಾರಾಜರ ಫೋಟೋಗಳು ಮತ್ತು ಅವರ ಅರ್ಬನ್ ಇರತಕ್ಕಂಥ ಮದುವೆ ಫೋಟೋಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ಕೃಷ್ಣ ರುಕ್ಮಿಣಿ, ಆಂಜನೇಯ ಸ್ವಾಮಿ, ಕೃಷ್ಣ ಪಟ್ಟಾಭಿಷೇಕ, ರಾಮ ಪಟ್ಟಾಭಿಷೇಕ, ಷಣ್ಮುಖ ಫೋಟೋ, ಈಗ ಗ್ರಾಮೋಫೋನ್ಗಳು ಈಗ ತಾವು ನೋಡ್ತಾ ಇದ್ದೀರಿ. ಈಗ ಹಳೆ ಕಾಲದ ಗ್ರಾಮೋಫೋನ್ಗಳು ಯಾವ ರೀತಿ ಇತ್ತು ಎಂಬುದಾಗಿ ಇಲ್ಲಿ ತಮಗೆ ನೋಡ್ತಾ ಇದ್ದೀರಾ. ಈಗಿನ ಹಳೆ ಕಾಲ ಗ್ರಾಮೋಫೋನ್ಗಳು ಈಗ ಹೋಯ್ತು, ಟೇಪ್ ರೆಕಾರ್ಡ್ ಬಂತು, ಕ್ಯಾಸೆಟ್ ಬಂತು, ಈಗ ಸಿಡಿಗಳು ಬಂತು, ಎಲ್ಲವೂ ಕೂಡ ಈಗ ಅಡ್ವಾನ್ಸ್ ಆಗಿದೆ. ಈಗ ಇದು ಓಲ್ಡ್ ಈಸ್ ಗೋಲ್ಡ್ ಅಂದ್ಬಿಟ್ಟು ಇವನ್ನ ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂಥದ್ದು. ಅವಾಗ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಮಾಡ್ತಾ ಇದ್ರು, ಹರಗಿನ ಪ್ಲೇಟು. ಈಗ ಸಿನಿಮಾಗಳಲ್ಲಿ ಪ್ರೊಜೆಕ್ಟರ್ಗಳನ್ನು ಬಳಸ್ತಾ ಇದ್ರು, ಫಿಲಂ ಪ್ರೊಜೆಕ್ಟರ್ಗಳು, ಅದನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀರಿ. ಮತ್ತು ಒಂದು ಮರದ ಥರ ಮಾಡಿ ಅದ್ರ ಮೇಲೆ ಲ್ಯಾಂಡ್ರ್ಗಳನ್ನ ಇಟ್ಟಿರ್ತಕ್ಕಂಥದ್ದು. ಸಿನಿಮಾ ಪ್ರೊಜೆಕ್ಟರ್ಗಳು, ಆಗಿನ ಕಾಲ ಇರ್ತಕ್ಕಂಥ ಸಿನಿಮಾ ಪ್ರೊಜೆಕ್ಟರ್, ಲೈಟ್ ಪ್ರೊಜೆಕ್ಟರ್ಗಳು, ಸಿನಿಮಾ ಪ್ರೊಜೆಕ್ಟ್ಗಳು ತಾವು ಇಟ್ಕೊಳ್ತಿದ್ರ. ದೇವರ ವಿಗ್ರಹಗಳು, ಶನಿ ದೇವರ ವಿಗ್ರಹಗಳು ಇರ್ತಾನೋ ತಾವು ಕೂಡ ನೋಡ್ತಾ ಇದ್ದಾರೆ. ಶನಿ ದೇವರ ವಿಗ್ರಹ ಇದು ಯಾವ ರೀತಿ ಇದನ್ನ ಶನಿ ದೇವರ ವಿಗ್ರಹ ಇದು. ಇದಾದ ಮೇಲೆ ಬೇರೆ ಬೇರೆ ಒಂದು ದೇವರ ಒಂದು ವಿಗ್ರಹಗಳು ಕೂಡ ಇದೆ. ಇಲ್ಲಿ ಒಂದು ಕಂಚಿನ ಇದೊಂದು ಕಲ್ಲಿನ ವಿಗ್ರಹಕ್ಕೆ ಹಿಂಗಡೆ ಪ್ರಭಾವಳಿ ಕೂಡ ಇದೆ. ಮಹಾವಿಷ್ಣು ಅಂತ ಇಂದ ಮಾಡಿದ್ದಾರೆ. ಬೇರೆ ಬೇರೆ ಒಂದು ದೇವರ ಫೋಟೋಗಳ ಮೇಲೆ ಕಲೆಕ್ಟ್ ಮಾಡಿ ಇರ್ತಕ್ಕಂಥ ನೋಡ್ತಾ ಈಗ ಕ್ಯಾಮ್ರಾಗಳು, ದೇವರ ಫೋಟೋಗಳು, ಆಂಜನೇಯ ಸ್ವಾಮಿ ವ್ಯಾಯಾಮ ಶಾಲೆ ಅಲ್ಲಿ ಏನೇನು ಉಪಕರಣಗಳನ್ನ ಬಳಸ್ತಾ ಇದ್ರು ಎಲ್ಲವೂ ಕೂಡ ಇಟ್ಟಿದ್ದಾರೆ. ಈಗ ಆಂಜನೇಯ ಸ್ವಾಮಿ ಗರಡಿ ಅಲ್ಲಿ ಕತ್ತಿಗಳನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಇದರಂತೆ ಫಿರಂಗಿಗಳಾಗಲಿ, ಬಾಂಬ್ಗಳಾಗಲಿ ಕತ್ತಿಯಿಂದ ಎಷ್ಟು ಸಾಮಗ್ರಿಗಳನ್ನು ಬಳಸಬೇಕಾಗಿತ್ತು. ಆಮೇಲೆ ಇಂಗ್ಲೀಷ್ನವರು ಫಿರಂಗಿಗಳನ್ನ ಕಂಡುಹಿಡಿದ್ರು. ಫಿರಂಗಿ ಒಳಗಡೆ ಮತ್ತನ್ನು ಹಾಕಿ ಅಂತ ಕಬ್ಬಣದ ಬಾಲನ್ನು ಹಾಕಿ ಅದನ್ನು ಹರಿಸ್ತಾಯಿದ್ರು, ತೋಟಗಳನ್ನ ಹಾಳಾಗ್ಬಿಡ್ತಾಯಿದ್ರು. ಈಗ ಗುರಾಣಿಗಳು, ಕತ್ತಿಗಳು, ಗುರಾಣಿಗಳು ಎಲ್ಲವೂ ಕೂಡ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಮತ್ತು ಕತ್ತಿಗಳಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜರ ಕತ್ತಿಗಳು, ಸೈನಿಕರ ಕತ್ತಿಗಳು, ದಂಡನಾಯಕರ ಕತ್ತಿಗಳು, ಗುರಾಣಿಗಳು ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾರೆ. ಈಗ ನಾಡ ಪಿಸ್ತೂಲುಗಳು ಕೂಡ ತಾವೀಗ ನೋಡ್ತೀವಿ. ಇವೆಲ್ಲವೂ ಇಂಗ್ಲೆಂಡವರು, ಇಂಗ್ಲೀಷ್ನವ್ರು ಮಾಡಿರ್ತಕ್ಕಂಥದ್ದು ನಾಡ ಪಿಸ್ತೂಲುಗಳನ್ನ, ಗನ್ನುಗಳನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಶೇಖರಣೆ ಮಾಡಿರ್ತಕ್ಕಂಥದ್ದು. ಒಂದು ಜೀಪಿನ ಮೇಲೆ ಇರ್ತಕ್ಕಂಥ ಒಂದು ಫಿರಂಗಿ ಇದು. ಜೀಪಿನ ಮೇಲೆ ಇರ್ತಕ್ಕಂಥ ಫಿರಂಗಿ, ಜೀಪಿನ ಫೋಟೋ ಕೂಡ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರು. ಈಗ ಇದು ಒಂದು ಮುದ್ರಣೆ ಯಂತ್ರ. ಆಗಿನ ಕಾಲದಲ್ಲಿ ಮುದ್ರಣೆ ಯಂತ್ರ ಕಟಿಂಗ್ ಮಾಡ್ತಕ್ಕಂಥದ್ದು, ಕಟಿಂಗ್ ಮಾಡೋ ಯಂತ್ರ ಇದು. ಪೇಪರ್ ಕಟಿಂಗ್ ಯಂತ್ರ ಇದು ಮುದ್ರಣ ಯಂತ್ರ ಇದಾಗಿದೆ. ಇದು ಕಟಿಂಗ್ ಮಾಡೋ ಯಂತ್ರ ಇದು ಕೂಡ ಆಗಿದೆ. ಇದು ಪೇಪರ್ ಹೊರತು ಕಟಿಂಗ್ ಮಾಡ್ತಾ ಪ್ರೆಸ್ಸಿಂಗ್ ಯಂತ್ರ ಇದು. ಸಿನಿಮಾ ಪ್ರೊಜೆಕ್ಟರ್ ಕೂಡ ಇದೆ ಇಲ್ಲಿ. ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ರೋಡ್ ಸಿನಿಮಾ ಇತ್ತು. ರೋಡ್ ಸಿನಿಮಾದಲ್ಲಿ ಸಿನಿಮಾವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೇವೆ. ಈಗ ಪ್ರದರ್ಶನದ ಕಡೆ ಭಾಗಕ್ಕೆ ಬಂದಿದ್ದೀವಿ. ಈಗ ಹೊರಗಡೆ ಬಂದಿದ್ದೀವಿ. ಈಗ ಇಲ್ಲಿ ಹೊರಭಾಗದಲ್ಲಿ ಈ ಒಂದು ಪಯಣ ಮ್ಯೂಸಿಯಂನಿಂದ ಒಂದು ವಿಶೇಷ ಆಕೃತಿಯನ್ನು ಟೈಗರ್ ಆಕೃತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ತುಂಬ ದೂರಕ್ಕೆ ಕೂಡ ತುಂಬ ಚೆನ್ನಾಗಿ ಗೋಚರಿಸುತ್ತೆ. ಪಯಣ ಎಂಬುದಾಗಿ ದೊಡ್ಡದಾಗಿ ನೇಮ್ ಪ್ಲೇಟ್ ಕೂಡ ಹಾಕಿದ್ದಾರೆ. ಸುತ್ತಲೂ ಕೂಡ ವಿಶಾಲವಾಗಿರ್ತಕ್ಕಂಥ ಗಾರ್ಡನ್ ಇದೆ. ಇಲ್ಲಿ ಗಾರ್ಡನ್ ಮಧ್ಯದಲ್ಲಿ ಸೆಲ್ಲಾರ್ ಮಾಡಿದ್ದಾರೆ. ಆ ಸೆಲ್ಲಾರಲ್ಲಿ ನವಗ್ರಹದ ಒಂದು ವಿಗ್ರಹಗಳನ್ನಿಟ್ಟು ನವಗ್ರಹದ ಒಂದು ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಪಯಣದ ಒಂದು ಟೈಗರ್ ಮಾದರಿಯ ಒಂದು ಕಟ್ಟಡ ಇದೆ. ಇಲ್ಲಿ 2 ಅಂತಸ್ತಿನ ಕಟ್ಟಡದ ಮೊಮ್ಮಗ ಕೂಡ ಒಂದು ಜೊತೆ ಬಂದಿದ್ದ. ಅವನು ಕೂಡ ಇಲ್ಲಿ ಪಯಣದ ಹಿಂದೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ಅವನಿಗೆ ತುಂಬ ಆಸೆ, ಕಾರನ್ನು ತುಂಬ ಆಸೆ. ಈಗಲೇ ಕಾರನ್ನು ಹುಚ್ಚು ಹೊಂದಿದೆ.
ದೊಡ್ಡವನಾದ್ಮೇಲೆ ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ಎಷ್ಟು ಕಾರ್ ತೊಗೋತಾನೆ, ಯಾವ್ಯಾವ ಕಾರ್ ತೊಗೋತಾನೆ ಗೊತ್ತಿಲ್ಲ. ಈಗಾಗಲೇ ಬಿ.ಎಡ್ ಮಕ್ಕಳಿಗೆ ಕಾರ್ ಬೇಕು ಅಂತಾನೆ, ಏನೋ ಕಾರ್ ಬೇಕು ಅಂತಾನೆ. ಯಾರು ಇವಾಗ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಏನಾದರೂ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ಕೊಡಬೇಕು ಅಂದರೆ ಇಲ್ಲಿಗೆ ಹಣವನ್ನು ಕೂಡ ಬೇಕಾದ್ರೆ ಕಳಿಸ್ಬೇಕಾಗಿದೆ. ಎಲ್ಲರೂ ಕೂಡ ನಮಸ್ಕಾರ, ಧನ್ಯವಾದಗಳು.